ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದಾಗ ಅಂದ್ರೆ ನಮ್ಮ ಹಳ್ಳಿಯಾಗ ರೀ ಇವತ್ತು ಬಾದಾಮಿಯಾಗ ನಮ್ಮ ಊರಾಗ ಹಾಲು ಐತ್ಯಾರ ಐತ್ರಿ. ಅಂದರೆ ಭಾನುವಾರ ಐತಿ, ಕೆಲವೊಂದು ಕಡೆ ಸೋಮವಾರ ಐತಿ. ಬಟ್ ನಮ್ಮ ಊರಾಗ ಮಾತ್ರ ಭಾನುವಾರನ ಹಾಲು ಒಯ್ತಾರೆ. ಇವಾಗ ಹೋಗುನ್ ಬರ್ರಿ, ನಾಗಪ್ಪಗ ಹಾಲು ಹಾಕಿ ಬರೋಣ್ರಿ. ಇಲ್ಲೇ ಮನೆ ಹತ್ತಕ್ಕೈತಿ. ನಾವಂತೂ ಸಿಂಪಲಾಗಿ ಹೊಂಟಿವಿ. ನಾಳೆ ಮಂಗಳವಾರ ಉಡಿ ತುಂಬ್ತವಲ್ರಿ, ಅವಾಗ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಹಾಕಿವಿ. ಸೊ ಇವತ್ತು ಹಾಲು ಒಯ್ಯೋದಲ್ಲ, ಎಲ್ಲ ಸಿಂಪಲ್ಲಾಗಿ ಐತ್ರಿ. ನಾನಂತೂ ಸಿಂಪಲ್ಲಾಗಿ ಮನೆಯಲ್ಲಿರೋ ಡ್ರೆಸ್ ಮೇಲೆ ಹಾಲು ಒಯ್ಯಕ್ಕೆ ಹೊಂಟಿವಿ. ಅಂದರೆ ಫುಲ್ 4 ದಿನ ಅಂತಲೂ ಹಬ್ಬನೇ ನಮ್ಮ ಊರಾಗ ಗಪ್ಪಗ. ಸೊ ನಮ್ಮ ಕಡೆ ಹಳ್ಳಿ ಸೈಡು ನಾಗಪ್ಪಗ ಯಾವ ರೀತಿ ಹಾಲು ಹಾಕ್ತಾರ ಅಂಥೇಳಿ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ರೀ. ಹಾಗೆ ನಮ್ಮ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಷನ್ ಯಾವ ರೀತಿ ನಮ್ಮ ಮನೆಯೊಳಗೆ ಮಾಡ್ಕೋತೀವಿ ಅನ್ನೋದು ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ರೀ. ಸೊ ಆದಿತ್ಯವಾರ ಹಾಲು ಒಯ್ಯೋದು, ಸೋಮವಾರ ಹುತ್ತ ಮುರಿಯೋದು, ಮಂಗಳವಾರ ನಮ್ಮ ಊರಾಗ ದುರ್ಗಮ್ಮಗೆ ಉಡಿ ತುಂಬ್ತಾರೆ ರೀ. ಮತ್ತು ಬುಧವಾರ ಏನೈತಿ ಬೇ? 4 ದಿನದಂದಲ್ವೇ? ಬುಧವಾರ ಇದು ವರ್ಷ ತೊಡಕ. ಬುಧವಾರ ವರ್ಷ ತೊಡಕ. ಈ 4 ದಿನದ್ದು ವೀಡಿಯೋನ ಸ್ವಲ್ಪ ವೀಡಿಯೋ ಮಾಡಿ ಒಟ್ಟಿಗೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ಬರ್ರಿ, ನಮ್ಮವ್ವ ಫಸ್ಟಿಗೆ ಜೋಳ ಹುರಿಯಾಕತ್ತಾರ. ಎಳ್ಳಿನ ಜೋಳ ಹುರಿಯಾಕತ್ತಾರ. ಇಲ್ಲಿ ಅದಾರ ನೋಡ್ರಿ. ಫಸ್ಟು ಎಳ್ಳು ಜೋಳ ಹುರಿದ ಮೇಲೆ ಆಮೇಲೆ ಹಳ್ಳಿ ಹಿಟ್ಟಿನ ಉಂಡಿನ. ನಮ್ಮ ಉತ್ತರ ಕರ್ನಾಟಕದಾಗ ನಾಗರ ಪಂಚಮಿ ಹಬ್ಬ ಬಂತಂದ್ರೆ ಸಾಕ್ರಿ, ಸುಮಾರು ರೀತಿಯ ನಾನಾ ರೀತಿಯ ಉಂಡಿಗಳನ್ನ ಮಾಡ್ತಾರೆ. ರವೆದ ಉಂಡಿ, ಗೋಧಿ ಹಿಟ್ಟಿನ ಉಂಡಿ, ಕಡಲೆ ಹಿಟ್ಟಿನ ಉಂಡಿ, ಮತ್ತೇನು ಪುಟಾಣಿ ಉಂಡಿ, ಶೇಂಗಾ ಉಂಡಿ, ಕರ್ದಂಟು, ಈ ಥರ ಸುಮಾರು ನಾನಾ ಥರದ ಉಂಡಿಗಳು ಮಾಡ್ತಾರೆ. ಆ ನಾನಾ ಥರದ ಉಂಡ್ಯಾಗೂ ನಮ್ಗೆ ಮೇನ್ ನಾಗಪ್ಪಗೆ ಹಾಲು ಎರಿಯುವಾಗ ಇಡಬೇಕಾಗಿರೋದು ಉಂಡಿ ಒಂದೇ ರೀ, ಅದು ಹಳ್ಳಿ ಹಿಟ್ಟಿನ ಉಂಡಿ. ಮೇನ್ ಅದೇ ರೀ ನೋಡಿರಿ, ಹಳ್ಳಿ ಹಿಟ್ಟಿನ ಉಂಡಿ. ಹಾಗೆ ಯಾವ ಜೋಳ ಬೇವು? ಎಳ್ಳಿನ ಜೋಳ. ಇವೆರಡು ನಾಗಪ್ಪಗೆ ಹಾಲು ಎರಿಬೇಕಾದ್ರೆ ಮೇನ್ ಬೇಕೇ ಬೇಕು. ಇದು ಯಾವುದು ರವೆ ಉಂಡಿ, ಶೇಂಗಾ ಉಂಡಿ ಇದು ಯಾವುದೂ ಬರಲ್ಲ. ಹಳ್ಳಿ ಹಿಟ್ಟಿನ ಉಂಡಿ ಹಾಗೆ ಎಳ್ಳಿನ ಜೋಳ ಇದೆರಡಂತೂ ನಾಗಪ್ಪಗೆ ಹಾಲು ಎರಿಯುವಾಗ ಬೇಕೇ ಬೇಕು. ಅದು ಎಲ್ಲ ಕಡೆ ರಟ್ಟಬಾರ್ದು ಅನ್ನೋ ಕಾರಣಕ್ಕೆ ಅಮ್ಮ ಆ ರೀತಿ ಬಟ್ಟೆ ಹಾಕ್ತಾರೆ ನೋಡ್ರಿ, ಇಲ್ಲಾಂದ್ರೆ ಫುಲ್ಲು ಎಲ್ಲ ಕಡೆ ರಟ್ಟಿ ಬಿಡ್ತೈತೆ ಅದು. ಅಮ್ಮ ಎಳ್ಳಿನ ಜೋಳ ಅಂತೂ ಹುರಿದಾಯ್ತು. ಆಮೇಲೆ ನಾವು ಪಾಕ ಎಲ್ಲ ರೆಡಿ ಮಾಡಿಕೊಂಡು ಹಳ್ಳಿ ಹಿಟ್ಟಿನ ಉಂಡಿ ಮಾಡೋಕೆ ನಮ್ಮಮ್ಮ ಕೂತೇ ಬಿಟ್ಟರು. ಬೇಗ ಹಳ್ಳಿ ಹಿಟ್ಟಿನ ಉಂಡಿ ಮಾಡಿಕೊಂಡು ಹಾಗೆ ಎಳ್ಳು ಕೂಡ ಹುರ್ಕೊಂಡಿವಿ. ಇದನ್ನೆರಡು ಬೇಗ ಮುಗಿಸ್ಕೊಂಡು ನಾವಿವಾಗ ನಾಗಪ್ಪಗೆ ಹಾಲು ಎರೆಯಕ್ಕೆ ಹೋಗ್ಬೇಕ್ರಿ. ಫೈನಲಿ ನಮ್ಮೆಲ್ಲ ಉಂಡಿನೂ ತಯಾರಾಯಿತು. ನಾನೇ ಒಂದು ಸ್ವಲ್ಪ ಇರಲಿ ಅಂಥೇಳಿ ಮೇಲ್ಗಡೆ ಒಂದು ಸ್ವಲ್ಪ ಗೋಡಂಬಿನ ಇಟ್ಟು ಡೆಕೋರೇಷನ್ ಮಾಡೀನಿ. ಮತ್ತು ಈ ಸತಿ ಉಂಡಿ ಅಂತೂ ಚೆನ್ನಾಗಿ ಬಂದೈತ್ರಿ. ನಮ್ಮವ್ವ ನೋಡ್ರಿ, ಇದಕ್ಕೆ ಕೊಕ್ಕಬತ್ತಿ ಕೋಡ್ಬತ್ತಿಗೆ ಅರ್ಶಿನ ನೀರು ಹಚ್ಚಕತ್ತಾರ. ನಾಗಪ್ಪಗೆ ಹಾಲು ಒಯ್ಯಕ್ಕೆ ಹೋಗ್ಬೇಕಾರೆ ಇದಕ್ಕೆ ಅರ್ಶಿನ ನೀರು ಹಚ್ಕೊಂಡು ಹೋಯ್ತಾರ. ಸೊ ಇಲ್ಲಿ ಕೂಡ ನಮ್ಗೆ ಹಾಕ್ಕೊಳಕ್ಕೆ ಹಂಗೆ ನೂಲು ನೋಡ್ರಿ, ಇದು ಹಂಗೆ ನೂಲು ಕೂಡ ನಮ್ಮಮ್ಮ ಮನ್ಯಾಗ ರೆಡಿ ಮಾಡ್ಯಾರ. ಅದೇ ಅದಕ್ಕೆ ಇಲ್ಲೇ ನೋಡ್ರಿ, ಇವಾಗ ನಾವು ನಾಗಪ್ಪಗೆ ಹಾಲು ಒಯ್ಯಕ್ಕೆ ಹೋಗ್ತೀವಿ. ನಾಗಪ್ಪಗೆ ಹಾಲು ಒಯ್ಯಕ್ಕೆ ಬೇಕಾ ಮೇನ್ ಇದು ಎಳ್ಳಿನ ಜೋಳ, ಇದು ಅಂತೂ ಮೇನ್ ಬೇಕ್ರಿ. ಹಾಗೆ ನೋಡ್ರಿ, ಇದು ಹಳ್ಳಿ ಹಿಟ್ಟಿನ ಉಂಡಿ, ಇದೆರಡು ಮೇನ್ ಇಂಪಾರ್ಟೆಂಟ್ ರೀ ನಾಗಪ್ಪಗೆ. ಮತ್ತು ಇಲ್ಲಿ ನಾವು ನಾಗಪ್ಪಗೆ ಹಾಲು ಒಯ್ಯಕ್ಕೆ ಬೆಲ್ಲದ ಹಾಲು ಹಾಕ್ತೀವಿ. ಇದೊಂಥರ ಒಣ ಕೊಬ್ಬರಿ ಬಟ್ಲ, ಹಾಗೆ ಒಂದು ಸ್ವಲ್ಪ ಬೆಲ್ಲದ್ದು ಅಲ್ಲೇ ನೀರು ಮಾಡ್ಕೋತೀವಿ. ಹಾಗೆ ಒಂದು ಸ್ವಲ್ಪ ಪೂಜೆ ಮಾಡೋಕ್ಕೆ ಕುಂಕುಮ ಅರಿಶಿನ ಭಂಡಾರ ತೊಗೊಂಡಿವಿ. ಮತ್ತು ಇಲ್ಲಿ ಎಣ್ಣೆ ತೊಗೊಂಡಿವ್ರಿ, ಹಾಗೆ 2 ಉದಿನ ಕಡ್ಡಿ, ಮತ್ತು ಇಲ್ಲೊಂದು ಸ್ವಲ್ಪ ದೇವ್ರ ಎಡಿಗೆ ಅನ್ನ ತೊಗೊಂಡಿನ್ರಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸಿನ್ರಿ, ಎಲ್ಲ ಸಕ್ಕರೆ ಕರಗೈತಿ. ಇದು ಗೊತ್ತಲ್ರಿ, ನಾಗಪ್ಪಗೆ ಮೇನ್ ಹಾಕಲೇಬೇಕು. ಮತ್ತು ಇಲ್ಲಿ ಹಂಗೆ ನೂಲು ಐತ್ರಿ, ಅದು ನಮಗೆ, ಇದು ನಾಗಪ್ಪಗೆ ರೀ. ನಾಗಪ್ಪನ ಕಟ್ಟಿ ನೋಡ್ರಿ, ಆಲ್ರೆಡಿ ನಮ್ಮವ್ವ ಬಂದು ನಿಂತಾಳ. ನಮ್ಮ ಚಾರುನು ನೋಡ್ರಿ ಪ್ಲೇಟ್ ಹಿಡ್ಕೊಂಡು ಬಂದು ನಿಂತಾಳ. ಇದ ದುರ್ಗಮ್ಮನ ಗುಡಿ, ಹಾಗೆ ಇಲ್ಲೇ ನಾಗಪ್ಪ ನೋಡ್ರಿ. ನಮ್ಮಮ್ಮ ಪೂಜೆ ಮಾಡಂತ ಹೇಳಿದರು. ಹಾಗೆ ನಾನು ಮೇಲೆ ಹತ್ತಿ ಪೂಜೆ ಮಾಡೋಕ್ಕೆ ನಿಂತರಿ. ಮೊದಲು ದೇವ್ರ ಮುಖನೆಲ್ಲ ತೊಳ್ಕೊಂಡು ಆಮೇಲೆ ನಾವು ತಂದಿರೋಂತಹ ಅರಿಶಿನ ಕುಂಕುಮ ಅದನ್ನೆಲ್ಲ ದೇವ್ರಿಗೆ ಹಚ್ಚಿ, ಹಾಗೆ ಕೊಕ್ಕಬತ್ತಿ ಕೋಡ್ಬತ್ತಿನೂ ಕೂಡ ದೇವ್ರಿಗೆ ಹಾಕಿ, ಹಂಗ್ನೂಲು ಕೂಡ ಹಾಕಿ ಇಲ್ಲಿ ನಮ್ಮಮ್ಮ ನನಗೆ ಮತ್ತು ನಮ್ಮ ಚಾರುಗ ಹಾಕಕತ್ತಾಳೆ ನೋಡ್ರಿ. ಚಾರುಗ ನಮ್ಮವ್ವರು ಹಾಕ್ಕೊಂಡ್ರಿ ಈಗ ಹಂಗ್ನೂಲು, ಈಗ ನನಗೂ ಹಾಕ್ತಾರೆ ಹಂಗ್ನೂಲು ನಮ್ಮವ್ವರು. ಆಗಲ್ಲ ಇಲ್ಲೇ ದೀಪ ಹಚ್ಚಕತ್ತಾರ್ರಿ ಎಣ್ಣೆ ಬತ್ತಿಲೆ.
ಇನ್ನೇನು ನಮ್ಮ ಪೂಜೆ ಮುಗಿತಾ ಬಂತ್ರಿ. ಅಮ್ಮ ಇಲ್ಲಿ ಎಣ್ಣೆ ಬತ್ತಿಲೆ ದೀಪ ಹಚ್ಚಕತ್ತಾರ. ಸೊ ಇಲ್ಲಿ ನಾವು ತಂದಿರುವಂತಹ ಹಳ್ಳಿ ಹಿಟ್ಟಿನ ಉಂಡೆನ ಹಾಗೂ ಎಳ್ಳಿನ ಜೋಳನ ಈ ಥರ ದೇವ್ರ ಮುಂದೆ ಇಟ್ಟು ಧೂಪ ಹಿಡಿಬೇಕು, ಅಂದರೆ ಪೂಜೆ ಮಾಡ್ಬೇಕ್ರಿ. ಆಲ್ಮೋಸ್ಟ್ ಹಳ್ಳಿ ಕಡೆ ಉಂಡೆನ ಈ ರೀತಿನೇ ಮಾಡ್ತಾರೆ, ಎಡೆ ಹಿಡಿದು. ಇಲ್ಲಿ ಅಮ್ಮ ದೀಪ ಕೂಡ ಹಚ್ಚಿದಾರ. ಇವಾಗ ಏನಿಲ್ಲ ನೋಡ್ರಿ, ಫೈನಲಿ ನಮ್ಮ ಪೂಜೆ ಅಂತೂ ಮುಗಿಯಕ್ಕೆ ಬಂತು. ಅಮ್ಮ ಊದುಬತ್ತಿ ಹಚ್ಚಿ ಬೆಳಗಕ್ಕೆ ಶುರು ಮಾಡಿದರು. ಸೊ ಇಲ್ಲಿ ನಮ್ಮ ಅಮ್ಮ ಬೆಳಗಿದ ತಕ್ಷಣ ಹಾಗೆ ನಮ್ಮ ಚಾರು ಕೂಡ ನಾನು ಬೆಳಗ್ತೀನಿ ಊದುಬತ್ತಿನ ಅಂತ ಅಂದರು. ಇವಾಗ ನಮ್ಮ ಚಾರುನು ಊದುಬತ್ತಿಲೆ ಬೆಳಗಿಲ್ಲ. ಇವಾಗ ನಮ್ಮ ಹಳ್ಳಿ ಸೈಡ್ ಹಾಲನ್ನ ಹೆಂಗೆ ಹಾಕ್ತಾರಂತ ನೋಡುಂಬರಿ. ಮರಿಯಮ್ಮನ ಹಾಲು ಮತ್ತು ಹನುಮಪ್ಪನ ಹಾಲು, ಸಿದ್ದಪ್ಪನ ಹಾಲು, ಯಾವಕ್ಕಮ್ಮನ ಹಾಲು, ಎಲ್ಲ ದೇವ್ರ ಹಾಲು, ತಂದಿ ಹಾಲು, ತಾಯಿ ಹಾಲು, ಅಂತಂದ್ರ ಹಾಲು, ಅಕ್ಕಂಗರ ಹಾಲು, ಚಾರು ಹಾಲು, ಎಲ್ಲ ಮೊಮ್ಮಕ್ಕಳ ಹಾಲು, ಹಾಲಪ್ಪ ಕಾಕಿ ಕೊಡ. ನಮ್ಮ ಅಮ್ಮನೂ ನಾಗಪ್ಪಗೆ ಹಾಲು ಇರದ್ರಿ. ಇವಾಗ ನಮ್ಮ ಚಾರು ನಾಗಪ್ಪಗೆ ಹೆಂಗೆ ಹಾಲು ಎರಿತಾಳ ನೋಡ್ರಿ, ಆಕಿ ವಾಯ್ಸ್ ಕೇಳ್ರಿ. ನೋಡಿದ್ರಲ್ರಿ ನಮ್ಮ ಚಾರು, ಆಕಿಗೇನು ಯಾರ್ಯಾರ ಹೆಸರು ನೆನಪಾಗತ್ತೆ ಅವ್ರ ಹೆಸರಲ್ಲಿ ಎಲ್ಲ ಆಕಿ ಅಂತ ಹಾಲು ಎರದ್ಲಿ ನಾಗಪ್ಪ. ಇನ್ನು ನಮ್ಮ ಪೂಜೆ ಅಂತೂ ಫೈನಲಿ ಮುಗ್ದೈತ್ರಿ. ಇವತ್ತಿನ ಪೂಜೆ ಮುಗೀತು, ನಾಗಪ್ಪಗೆ ಹಾಲು ಎರಿದು. ಸೊ ನಾಳೆ ನಾಗಪ್ಪಗೆ ಹುತ್ತ ಮುರಿದಂತ ಐತ್ರಿ. ಸೊ ಅವಾಗ ನಾವು ಏನೆಲ್ಲ ಸ್ವೀಟ್ ಅಡುಗೆ ಮಾಡ್ತೀವಿ ಅಂತ ನಾಳಿನ ವೀಡಿಯೋದಾಗ ಹೇಳ್ತೀನಿ ರೀ. ನೋಡಿರಿ, ಇದು ಮರ್ದಿನ ವೀಡಿಯೋ, ಅಂದರೆ ನಾಗಪ್ಪಗೆ ಹಾಲು ಎರೆದದ್ದು. ಹಿಂದಿನ ವೀಡಿಯೋ ಹುತ್ತ ಮುರಿಯೋದು ಅಂತಾರಲ್ಲ ಅದು. ಅವತ್ತಿನ ದಿನ ನೋಡಿರಿ ನಾವು ಸ್ವೀಟ್ ಅಡುಗೆ ಮಾಡೀವಿ, ಹೋಳಿಗೆ, ಹಾಗೆ ಒಂದು ಸ್ವಲ್ಪ ಬದ್ನೆಕಾಯಿ ಪಲ್ಯ, ಮತ್ತು ನೋಡಿರಿ ಒಂದು ಸ್ವಲ್ಪ ಇದು ಸಂಡಿಗೆ ಮತ್ತು ಪಾಪಡಿ ಕರ್ದೀವಿ. ಹಾಗೆ ಒಂದು ಸ್ವಲ್ಪ ಅನ್ನ ಮತ್ತು ಒಂದು ಸ್ವಲ್ಪ ಕರ್ದು ಮೆಣಸಿನ್ಕಾಯಿ ರೀ. ಹಬ್ಬದ ಅಡುಗೆ ಕರ್ದು ಮೆಣಸಿನ್ಕಾಯಿ ಬೇಕು, ಮೇನ್ ಬೇಕೇ ಬೇಕು. ಹಾಗೆ ಹಬ್ಬದ ಅಡುಗೆ ಅಂತ ಅಂದಾಗ ಕಟ್ಟಿನ ಸಾರಂತೂ ಇರಲೇಬೇಕು ರೀ. ಕಟ್ಟಿನ ಸಾರಂತೂ ಮೇನ್ ರೀ ಹಬ್ಬದ ಅಡುಗೆಯಾಗ. ಸೊ ಇಷ್ಟೊಂದು ಸ್ವೀಟ್ ಅಡುಗೆ ಮಾಡೀವ್ರಿ. ಇವತ್ತು ನಾಗಪ್ಪಗೆ ಹುತ್ತ ಮುರಿಯೋದು. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ್ರಿ. ಮತ್ತು ಸುಮ್ಮಿರಮ್ಮ. ಹಾಂ, ಇಲ್ಲಿ ನೋಡ್ರಿ ನಾವು ಮಾಡಿರೋಂಥ ಹೋಳಿಗೆ ಮತ್ತು ಒಂದು ಸೌಟ ಅನ್ನನ ಇಟ್ಕೊಂಡು ದೇವ್ರ ಹತ್ತೇಕ ಬಂದು ನಾಗಪ್ಪನ ಕಟ್ಟಿ ಹತ್ತೇಕ. ಸೊ ಇವಾಗ ಇದನ್ನೆಲ್ಲ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಹಾಲೆರಿನ್ ಬರ್ರಿ. ಸೊ ಇಲ್ಲಿ ನಾವು ತಂದಿರೋಂಥ ಅಡುಗೆನ ಎಡಿನೂ ಮಾಡಿಟ್ಟಿನಿ ಇಲ್ಲಿ ಮುಂದೆ. ಈ ಥರ ಮಾಡ್ತಾರೆ ಹಳ್ಳಿಯಾಗ. ಹಾಗೆ ಇಲ್ಲಿ ನೋಡ್ರಿ ನಾನು ಈ ಥರ ನಾಗಪ್ಪಗೆ ಹಾಕಿನಿ. ಹಾಗೆ ಇವಾಗ ಹಾಲು ಹಾಕ್ತೀನಿ ನೋಡ್ರಿ. ದುರ್ಗಮ್ಮನ ಹಾಲು, ಹೆಬ್ಬಳಮ್ಮನ ಹಾಲು, ಮರಿಯಮ್ಮನ ಹಾಲು, ಎಲ್ಲ ದೇವ್ರ ಹಾಲು, ಅವ್ವನ ಹಾಲು, ಅಮ್ಮನ ಹಾಲು, ಅಂತಂಬ್ರ ಹಾಲು, ಅಕ್ಕಂಗಿಯರ ಹಾಲು, ಎಲ್ಲ ಮೊಮ್ಮಕ್ಕಳ ಹಾಲು, ನನ್ನ ಗಂಡನ ಹಾಲು, ಎಲ್ಲರ ಹಾಲು. ನಮ್ಮ ಚಾರು ನೋಡ್ರಿ ಹಾಲು ಎರ್ಯಾಕತ್ತಾಳ. ಮಾಮನ ಹಾಲು ಎಲ್ಲ ಅನ್ನ, ಎಲ್ಲಾರ ಹಾಲು. ನಿನ್ನೆ ನಾವು ನಾಗಪ್ಪಗೆ ಹಾಲು ಎರಿಬೇಕಾದ್ರೆ ಬೆಲ್ಲದ ಹಾಲು ಎರ್ದಿದ್ವಿ ರೀ. ಅದು ಬೆಲ್ಲದ ಹಾಲೂ ಎರಿಬೋದು, ಈ ಹಾಲೂ ಎರಿಬೋದು. ಸೊ ನಿನ್ನೆ ನಾವು ಬೆಲ್ಲದ ಹಾಲು ಎರ್ದಿದ್ವಿ. ಸೊ ಇವತ್ತು ಹುತ್ತ ಮುರಿಯೋದಲ್ವಾ, ಹಾಗಾಗಿ ನಾವು ಈ ಹಾಲಿಲೇ ಹಾಲು ಎರ್ದೀವಿ ರೀ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಚಾರು ನನಗಂತೂ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಕೆ ಹೆಂಗೆ ಮಾಡ್ತಾಳೆ ನೋಡ್ರಿ. ಅಮ್ಮ ನೀನ ಬೇಕಿ ಬಾ ಅಮ್ಮ ಕಾಂತಿ. ಚಾರು ಎಲ್ಲದಿ ಅಮ್ಮ ಕೇಳಕ್ಕೆ ಬಂದಿರವ. ವಿಡಿಯೋ ಮಾಡೋಕೆ ಏನವ ನೀನು ಹಿಂಗತ್ತೆ ಮಾಡಿದ್ರ? ಹಾಂ, ಸೈಡ್ ಆಗ, ಸೈಡ್ ಆಗಲಿ, ಸೈಡ್ ಆಗಮ್ಮ. ಅಯ್ಯೋ ನಾನು ಬೀಳಿಸ್ತೀನಿ. ಸಾಚಿ ಮಾಡ ಅಲ್ಲಿ ನೋಡ್ಕೊಂಡು ಅಲ್ಲ. ನಮ್ಮ ಚಾರುಗೆ ಸಿಕ್ಕಾಪಟ್ಟೆ ಖುಷಿ ಬಂತಂದ್ರೆ ಇದೇ ಥರ ನೋಡ್ರಿ, ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾಳೆ.
ಎರಡನೇ ದಿನದ ನಾಗಪ್ಪಂದು ಪೂಜೆನೂ ಮುಗೀತ್ರಿ. ಇನ್ನು ನಾಳೆದು ವೀಡಿಯೋ ಇರ್ತೈತೆ ರೀ. ಅಂದರೆ ನಮ್ಮ ದುರ್ಗಾದೇವಿಗೆ ಉಡಿ ತುಂಬೋದು. ನಾಗರ ಪಂಚಮಿಗೆ ಆಲ್ಮೋಸ್ಟ್ ದುರ್ಗಾದೇವಿಗೆ ಉಡಿ ಅಂತೂ ತುಂಬ್ತಾರೆ. ಸೊ ನಾಳೆ ವೀಡಿಯೋ ಕಂಟಿನ್ಯೂ. ನಮ್ಮ ಉತ್ತರ ಕರ್ನಾಟಕದಾಗ ಐತಾರ ಹಾಲು ಆಗೈತ್ರಿ ನಾಗಪ್ಪಗೆ. ಸೋಮವಾರ ನಾಗಪ್ಪಗೆ ನಾವು ಸ್ವೀಟ್ ಮಾಡ್ತೀವಲ್ಲ ಅಡುಗೆನ ಹೋಗಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಮಂಗಳವಾರ ನಮ್ಮ ದುರ್ಗಮ್ಮಗ ಉಡಿ ತುಂಬ್ತಾರೆ. ಸೊ ಹಾಗಾಗಿ ಇವತ್ತು ನಾವು 3ನೇ ದಿನ ಉಡಿ ತುಂಬಕ್ಕೆ ಹೋಗಬೇಕು. ನಾನು ಉಡಿ ತುಂಬಕ್ಕೆ ಈ ರೀತಿ ಔಟ್ಫಿಟ್ ಹಾಕ್ಕೊಂಡೀನಿ, ರೆಡಿ ಆಗಿನ್ರಿ. ನನ್ನ ಒಂದು ಔಟ್ಫಿಟ್ ಹಿಂಗತೆ ಐತೆ ನೋಡ್ರಿ. ಹಾಗೆ ಬರ್ರಿ ಉಡಿ ಸಾಮಾನು ಏನೆಲ್ಲ ತೊಗೊಂಡಿನಿ ಅಂತ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಇಲ್ಲೇ ನೋಡ್ರಿ ದುರ್ಗಮ್ಮಗ ಉಡಿ ತುಂಬಕ ಮುತ್ತೈದೆ ಸಾಮಾನು ಅಂತಲೂ ಹೇಳ್ತಾರೆ. ಇದಕ್ಕೆ ಅರಿಶಿನ ಕೊಂಬು, ಅಡಿಕೆ, ಉತ್ತತ್ತಿ, ಮತ್ತು ನಿಂಬೆಹಣ್ಣು, ಒಣ ಕೊಬ್ಬರಿ ಬಟ್ಲ ಎಲೆ, ಹಾಗೆ ಅಕ್ಕು ಮತ್ತು ದೀಪ ಹಚ್ಚಕ್ಕೆ ಎಣ್ಣೆ, ಮತ್ತು ಇಲ್ಲಿ ಊದುಬತ್ತಿ ಮತ್ತು ಹೂ ತೊಗೊಂಡಿವಿ ನೋಡ್ರಿ ಹಾಕಕ್ಕೆ ದೇವರಿಗೆ. ನಾವು ದುರ್ಗಮ್ಮಗೆ ಇವಾಗ ಇದನ್ನು ತಗೊಂಡು ಹೋಗಿ ಉಡಿ ತುಂಬ್ಕೊಂಡು ಬರ್ಬೇಕ್ರಿ. ಇವಾಗ ಆಲ್ರೆಡಿ ಟೈಮ್ ಕೂಡ ಆಗೈತ್ರಿ. ಸೊ ಇವಾಗ ನಾನು, ಅಪ್ಪ, ಅಮ್ಮ ಹಾಗೆ ನಮ್ಮ ಚಾರು ನೋಡ್ರಿ, ನಾವು ಇವಾಗ ಉಡಿ ಸಾಮಾನೆಲ್ಲ ತಗೊಂಡು ಇವಾಗ ದುರ್ಗಾದೇವಿ ಟೆಂಪಲ್ಗೆ ಹೋಗೋಣ ಬರ್ರಿ. ಇವಾಗೆಲ್ಲ ಉಡಿ ಸಾಮಾನು ತೊಗೊಂಡು ನಾವು ಇವಾಗ ದುರ್ಗಾದೇವಿ ಟೆಂಪಲ್ ಹತ್ರ ಹೊಂಟೀವಿ. ಫೈನಲಿ ಟೆಂಪಲ್ ಹತ್ರಕ್ಕೆ ಬಂದೇ ಬಿಟ್ಟಿವಿ. ನಾವು ತಂದಿರುವಂಥ ಹಾರನ ದುರ್ಗಮ್ಮಗೆ ಕೊಟ್ಟು, ಹಾಗೆ ನಾವು ತಂದಿರುವಂಥ ಉಡಿ ಸಾಮಾನು ಕೂಡ ದುರ್ಗಮ್ಮಗೆ ಉಡಿ ತುಂಬಿ ನಾವು ಊದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿದ್ವಿ. ಹಾಗೆ ನಮ್ಮ ಚಾರು ನೋಡ್ರಿ ಅಜ್ಜರಿಗೆ ಕಾಲಿಗೆ ನಮಸ್ಕಾರ ಕೂಡ ಮಾಡಿಲ್ಲ. ಸೊ ಈ ದುರ್ಗಾದೇವಿಗಂತೂ ಉಡಿ ತುಂಬಿದ್ವಿ. ಹಾಗೆ ನಮ್ಮ ಸುತ್ತಮುತ್ತಲು ಇರುವ ದೇವಸ್ಥಾನಗಳು ಅದಾವೆ ರೀ, ಸಣ್ಣ ಪುಟ್ಟ ದೇವಸ್ಥಾನಗಳು ಅದಾವು. ಸೊ ಅಲ್ಲಿ ಕೂಡ ನಾವು ದುರ್ಗಮ್ಗೆ ಉಡಿ ತುಂಬಲೇಬೇಕು. ಹಾಗೆ ಪ್ರತಿ ವರ್ಷವೂ ಜಾತ್ರೆ ಟೈಮಲ್ಲಿ ಹಾಗೆ ಪಂಚಮಿಯಾಗ, ನಾಗರ ಪಂಚಮಿ ಹಬ್ಬದಾಗ ಪ್ರತಿ ಸಲನೂ ನಾವು ಎಲ್ಲ ದೇವರಿಗೂ ಉಡಿ ತುಂಬ್ತಾರೆ. ಇದು ಒಂದು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿರುತ್ತೆ ಹಬ್ಬ. ಅಂದ್ರೆ ಕೆಲವೊಂದು ಹಳ್ಳಿಗಳಾಗಂತೂ ಪಂಚಮಿಯಾಗ ದೇವ್ರುಗಳಿಗೆಲ್ಲ ಉಡಿ ತುಂಬ್ತಾರೆ. ಸೊ ಇನ್ನೂ ಕೆಲವೊಂದು ಊರಾಗಂತೂ ಗೊತ್ತಿರಲ್ಲ. ಸೊ ನಮ್ಮೂರಲ್ಲಂತೂ ಪಂಚಮಿ ಹಬ್ಬನ ಚೆನ್ನಾಗೇ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಮ್ಮ ಮನೇಲಂತೂ ಈ ರೀತಿ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಹೇಗಾಗೈತೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಚಾರು ನೋಡ್ರಿ ಕಾಯಿ ಹೊಡೆದು ಪುರ್ಸತ್ಗಿಲ್ಲ ಕೊಬ್ಬರಿ ತಿನ್ನಕತ್ತಾಳ. ಇಲ್ಲೇ ತಿನ್ನಕತ್ತಾಳ ನೋಡ್ರಿ ಕೊಬ್ಬರಿನ. ಇಲ್ಲಿ ಕಾಯಿ ಹೊಡೆಸ್ಕೊಂಬಂದಿವಲ್ರಿ ದೇವ್ರಿಗೆ ಹೋಗಿ ಇಲ್ಲಿ ಉಡಿ ತುಂಬ ಬಂದಿವಿ. ಒಂದು ಉಡಿನ ನಾವು ಮನೆಗೆ ತಂದೀವಿ. ಇಲ್ಲದ ನೋಡ್ರಿ. ಫೈನಲಿ ಮನೆಗೆ ಬಂದಿದ್ರಿ. ನಿಮ್ಮ ಪಪ್ಪಾಗ ಒಂದು ಸ್ವಲ್ಪ ಚಹಾ ಬಿಸಿ ಮಾಡಿ ಕೊಟ್ಟು ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್. ನಿಮ್ಮ ಕಡೆ ನಾಗರ ಪಂಚಮಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ ಆಗಿಲ್ಲ ಬೇಗ ಸಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್.